ಅಂತರಾಳದೊಂದು ಕೂಗು ಈ ಯುಗಾಂತರ. ಹಣದ ಅವಶ್ಯಕತೆ ಸದ್ಯಕ್ಕಿಲ್ಲಿದೆ. ಕೊಡಲ್ಲ ಅಂತ ನಾನೆಲ್ಲಂದೆ. ಕೇಳಿಸ್ಕೊಳ್ಳೋ, ಮದುವೆ ಅಂತಿದ್ದ ಹಾಗೆ ಸ್ವಾಭಾವಿಕವಾಗಿ ಅವಳಿಗೂ ಲೆಕ್ಕ ಕೊಡಬೇಕಾಗತ್ತೆ. ಅದಕ್ಕೆ ಲೆಕ್ಕ ಕೇಳಿದ್ರೆ ಕೊಡದೆ ಇರೋಕ್ಕಾಗಲ್ಲ. ಅವಳು ಕಳಿಸ್ಬೇಡ ಅಂತಂದ್ರೆ ನಿನಗೆ ಕಳಿಸೋದು ಕಷ್ಟ. ಇದೆಲ್ಲ ಮುಗಿಲಿ, ನಂತರ ಮದುವೆ. ನಿನಗೂ ವಯಸ್ಸು ಕಮ್ಮಿ ಏನಿಲ್ಲ, 35 ದಾಟ್ತು. ಮುಂದಕ್ಕೆ ಹಾಕಿದ್ರೆ ಮುದ್ಕ ಆಗ್ತೀಯ. ನಾನು ನಿರ್ಧರಿಸಿದ್ದಲ್ಲಿ ನೀನು ತಾಳಿ ಕಟ್ತೀಯ? ಆಯ್ತು. ನಿನಗಿಷ್ಟವಿಲ್ಲದ ಮದುವೆ ನನಗಾಗಿ ಅಂತಾಗಿ ಮುಂದೆ ಅವಳನ್ನ ಸಸಾರ ಮಾಡಬಾರ್ದು. ಅದು ಯಾವ ಜನ್ಮದಲ್ಲಿ ಅದು ಯಾರನ್ನಷ್ಟು ಕಾಡಿದ್ನೋ, ಈಗ ಮಗಳು ನರಳ್ತಾ ಇದ್ದಾಳೆ. ಮತ್ತಿನ್ಯಾರನ್ನೋ ಮನೆ ಸೇರಿಸ್ಕೊಂಡು ಅವಳನ್ನು ನಾವು ನರಳಿಸೋದು ಬೇಡ. ಆಯ್ತು. ಇಲ್ಲಿ ಇದೆಲ್ಲ ಸೆಟ್ಲ್ ಆಗೋಕ್ಕೆ ಒಂದು 4-5 ವರ್ಷ ಬೇಕು. ಮದುವೆ ಈಗಾಗಲಿ, ಆದರೆ ಸೊಸೆ ಸದ್ಯಕ್ಕಿಲ್ಲೇ ಇರಲಿ. ನಿನಗೆ ಯಾವ ಊರಲ್ಲಿ ಕೆಲಸನೋ ಅಲ್ಲಿ ನೀನಿರು, ವಾರ ವಾರ ಬಾ. ಸೊಸೆಗೆ ನಾವು ಅನಿವಾರ್ಯವಾಗಬೇಕು. ಮಗನ್ನ ಹಿಡಿದಿಟ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ ಕಣೋ. ನಾನು ಸೊಸೆನೇ ಹಿಡಿದಿಟ್ಕೋತೀನಿ. ಹಣಕಾಸಿನ ಲೆಕ್ಕಾಚಾರಕ್ಕೆ ಅವಳು ಬಿದ್ದು ಇಲ್ಲಿನ ವಹಿವಾಟುಗಳು ಅರ್ಥ ಆಗೋ ಮೊದಲು ಈ ಕೆಲಸ ಕಾರ್ಯಗಳೆಲ್ಲ ಮುಗಿದು ಆದಾಯ ಬರೋಕೆ ಶುರು ಆಗಬೇಕು. ಆಯ್ತು. ಅಷ್ಟಕ್ಕೆ ಸೂಕ್ತವಾದದ್ದನ್ನ ನಾನು ಹುಡುಕ್ತೀನಿ. ಸರಿ. 2ನೇ ಸಂಬಂಧ ನಿನಗಾಗಬಹುದಾ? ಅಂದ್ರೆ ಆಕೆನೂ ವಿಚ್ಛೇದಿತೆ ಆದ್ರೆ ಸಮಸ್ಯೆ ಇಲ್ವಾ? ನಿನಗೇನನ್ಸುತ್ತೆ? ಸಮಸ್ಯೆ ಆಗಬಾರ್ದು. ಆದರೆ ಸಂಬಂಧಗಳಲ್ಲಿ ಯಾರು ಸರಿ ಯಾರು ತಪ್ಪು ಹೇಗೆ ಮಾತಾಡ್ತೀಯಾ? ಅನಿವಾರ್ಯಗಳಿಲ್ಲದೆ ಯಾವುದು ಬೆಸ್ಕೊಳ್ಳೋದು ಇಲ್ಲ, ಹಾಗೆ ಅಳಿಸೋದು ಇಲ್ಲ. ನಿನ್ನ ಅಭ್ಯಂತರ ಏನಿಲ್ಲ ತಾನೆ? ಹಾಗೇನಿಲ್ಲ. ಆದರೆ ಒಂದು, ಇವನಿಗಿಂತ ಅವನೇ ವಾಸಿ ಇದ್ದ ಅಂತ ಆಕೆಗೆ ನಂತರ ಅನ್ನಿಸ್ಬಾರ್ದು. ಸ್ಪಷ್ಟವಾಗಿ ಹೇಳು, ನಾನೇನು ಅಗಾಧವಾದ ಬುದ್ಧಿವಂತ ಅಲ್ಲ. ಕಷ್ಟಪಟ್ಟು ಒಂದು ಗ್ರ್ಯಾಜುಯೇಟ್ ಅಂತ ಆಗಿದ್ದೀನಿ. ನಾನು ದುಡಿಯುವ ರೀತಿ ಇದು. ಎಥಿಕ್ಸು, ಮಾರಲ್ಸು, ಐಡಿಯಲ್ಸು ಭಾಷಣ ಬೇಡ. ಸುಖ ಬೇಕು, ಸೌಕರ್ಯ ಬೇಕು, ಜೊತೆಯಲ್ಲಿದ್ದು ಅನುಭವಿಸ್ಲಿ. ಅಂಕೆ ಬೇಡ. ಆಗಲಿ. ಹೊರಡ್ಲಾ? ಇನ್ನೊಂದು ವಿಷಯ, ವರ್ಷಾಳ ಜವಾಬ್ದಾರಿ ನನಗೆ ಬೇಡ. ಅವಳ ಬದುಕು ಅವಳಿಗೆ, ನನ್ನದು ನನಗೆ. ಕೇಳಿಸ್ಕೊಳ್ಳೋ. ಬೇಡ, ಮಾತು ಬೇಡ. ನಾನು ದಡ್ಡ, ತರ್ಕಕ್ಕೆ ಕೂತ್ರೆ ಸೋಲ್ತೀನಿ. ಸ್ವಂತ ತಂಗಿ ಅಲ್ವೇನೋ? ಅಪ್ಪನಿಗೆ ಮಗಳು ಅಂತ ಅನಿಸಿ ತುಡಿತಾ ಇದ್ದಿದ್ರೆ ನನಗೆ ನನ್ನ ತಂಗಿ ಅಂತ ತುಡಿತಾ ಇರ್ತಿತ್ತು. ನನ್ನ ದಾರಿ ಸ್ಪಷ್ಟ ಇದೆ. ದುಡಿತೀನಿ, ಇಲ್ಲಿ ಇನ್ವೆಸ್ಟ್ ಮಾಡ್ತೀನಿ, ಮದುವೆ ಆಗ್ತೀನಿ, ಹೆಂಡತಿ ಬರ್ತಾಳೆ. ಮೊದಲು ನಾನು ಇದರ ಒಡೆಯ, ನಂತರ ಹೆಂಡತಿ. ತಂಗಿನ ಅಂಟಿಸ್ಕೊಂಡ್ರೆ ಹೆಂಡತಿನ ಬಿಡಬೇಕಾಗತ್ತೆ. ಅವಳ ಬದುಕು ಅವಳದ್ದು, ನನ್ನ ಬದುಕು ನನ್ನದು. ಬೆಸೆಯೋ ತಂತು ನೀನು. ಸ್ವತಂತ್ರವಾಗಿ ಬದುಕಲಿ. ಸಮ ಸಮ ಭಾವ ಇರುತ್ತೆ, ಗೌರವ ಇರುತ್ತೆ. ಅವಳು ಇಲ್ಲೂ ಒಕ್ಕರೆ, ನಾನು ಹೊರಗೆ. ಭಾವಗಳಲ್ಲಿ ಸಾಯುವ ಮನಸ್ಸಿಲ್ವೇ ನನಗೆ? ರಾತ್ರಿ ಮನೆಗೆ ಬರಲಿಲ್ಲ? ಸೊ ಮತ್ತೆ ಅನಸೂಯನಾ ಅಥವಾ ಬೇರೆ ಯಾವುದಾದ್ರೂ ಶುರುವಾಗಿದೆಯಾ? ದುಡಿದ್ರೆ ಸಾಲದು, ಆಸ್ತಿ ಆದ್ರೆ ಸಾಲದು, ಬದುಕಿನಲ್ಲಿ ಒಂದು ಗ್ರೇಸ್ ಬೆಳೆಸ್ಕೋಬೇಕು. ವಯಸ್ಸಿನಲ್ಲೇನೋ ಆಯ್ತು, ಗೊತ್ತಾಗ್ಲಿಲ್ಲ ಅನ್ಬಹುದು. ಈ ವಯಸ್ಸಿನಲ್ಲೂ ಹೀಗೇನಾ? ಐ ಆಮ್ ಅಶೇಮ್ಡ್ ಆಫ್ ಯು. ಫೈನ್. ನಿನಗೆ ನಾಚಿಕೆನೇ ಆಗಲ್ವಾ? ಮಾತಾಡೋ ಮನಸ್ಸಿದೆಯಾ? ಕೂತ್ಕೋ.
ನಿನಗೆ ತಾನೇ ಚಾಯ್ಸಸ್ ಏನಿದೆ? ಎರಡೊತ್ತು ಊಟ ನಾನೇ ಹಾಕಬೇಕು. ಇಬ್ಬರಿಗೂ ಸತ್ಯ ಗೊತ್ತಿದೆ. ನಾನು ನಿನಗನಿವಾರ್ಯ, ನೀನು ನನಗನಿವಾರ್ಯ. ಪೂರ್ತ ಬದುಕು ಹೀಗೆ ಬದುಕಿದ್ದೀನಿ, ಭ್ರಷ್ಟ ಭಂಡ ಬದುಕು. ಬದಲಾಗ್ತೀನ ಅಂದರೆ ಬದಲಾಗಲ್ಲ. ಹೊಲಸು ನೀರು ಸ್ವಚ್ಛವಾಗೋದಿಲ್ಲ. ಸ್ವಚ್ಛ ನೀರು ಹರಿದು ಕೊಚ್ಚಿ ಹೋಗಬೇಕು. ಆ ಕಾರಣಕ್ಕೆ ನಾನು ನಿನ್ನನ್ನು ಈ ಹೊಲಸಿನಿಂದ ದೂರ ಇಟ್ಟಿದ್ದೆ. ಎಲ್ಲಿ ನೀನು ನೆಟ್ಟಗೆ ಬದುಕಲಿಲ್ವಲ್ಲ? ನನ್ನ ಪ್ರಯತ್ನ ನಾನು ಮಾಡಿದೆ, ಓದಿಸ್ದೆ, ಮದುವೆ ಮಾಡಿದೆ, ಬದುಕಬಹುದಿತ್ತು. ಮತ್ತೆ ಒಂಟಿ ಕೂತೆ. ದಿಸ್ ಡಿಸ್ಟರ್ಬ್ಸ್ ಮೀ. ಜವಾಬ್ದಾರಿ ನೀನೇ, ನಾನಲ್ಲ. ಆಯಿತು, ಜವಾಬ್ದಾರಿ ನಂದೆ, ಒಪ್ಕೋತೀನಿ. ಬಟ್ ಯು ಆರ್ ಸಫರಿಂಗ್. ನೀನು ನರಳ್ತಾ ಇದೀಯಾ. ನಿನ್ನ ಭವಿಷ್ಯ ನನಗೆ ದಿಗಿಲು ಹುಟ್ಟಿಸುತ್ತೆ, ಮನಸ್ಸಿಗೆ ತಳಮಳವಾಗುತ್ತೆ. ಸಮಾಧಾನ ಬೇಕು. ಎಲ್ಲಿ ಹುಡುಕುತ್ತೀಯಾ? ಅನುಸೂಯ ಮನೆ ಹೋಗ್ತೀನಿ. ಅಷ್ಟು ಭಾವಗಳು ನಿನಗುಳ್ದಿದ್ಯಾ? ಯಾಕೆ? ನಾನು ಮನುಷ್ಯ ಅಲ್ವಾ? ಚಾಳಿ 100 ಇರಬಹುದು, ಆದ್ರೆ ಎಲ್ರ ಹಾಗೆ ನಾನು ಮನುಷ್ಯನೇ. ದಾರಿ ತಪ್ಪಿದ್ದೆ ನಿಜ. ಆದ್ರೆ ನಿನ್ನ ಅಮ್ಮ ನನ್ನನ್ನು ಕ್ಷಮಿಸಬೇಕಿತ್ತು, ಹತ್ರಕ್ಕೆ ಸೇರಿಸ್ಕೋಬೇಕಿತ್ತು. ಶಿಕ್ಷೆ ಕೊಡಬೇಕು ಸತ್ಯ, ಆದರೆ ತಿದ್ದುಕೊಳ್ಳೋದಕ್ಕೆ ಒಂದು ಪರಿಸ್ಥಿತಿ, ಅವಕಾಶ, ವಾತಾವರಣ ಕೊಡ್ಬೋದಿತ್ತು. ಕೊಂದ್ಬಿಡಿ, ಬದುಕೋದಕ್ಕೆ ಬಿಡಬೇಡಿ, ಸಮಸ್ಯೆನೇ ಇಲ್ಲ. ಆದರೆ ಮನುಷ್ಯನ ಉಳಿಸಿ ಬದಲಾಗೋ ಅವಕಾಶ ಕಿತ್ಕೋಬೇಡಿ. ತಪ್ಪು ಮಾಡಿದ್ದೆ ನಿಜ. ಮತ್ತೆ ಎದೆಗೊರಗೋ ಅವಕಾಶ, ಸರಸ ಸಲ್ಲಾಪದ ಅವಕಾಶ, ಅನುನಯದ ನೆಂಟಸ್ತಿಕೆ ಅವಕಾಶ ಮಾಡಿಕೊಡಬೇಕಾಗಿತ್ತು. ಇಲ್ಲ, ಆಗಲ್ಲ, ಹೋಗೋದ್ಲು. ಅನಿವಾರ್ಯ, ನಾನು ಹೊರಗಡೆ ಹುಡುಕದೆ. ತಪ್ಪು ನಿನ್ನದು. ಶಿಕ್ಷೆ ಅಂತ ಸಂಯಮ ರೂಢಿಸ್ಕೋಬೇಕಿತ್ತು. ಯಾಕೆ? ವಯಸ್ಸು ಗಂಡು ನಾನು, ಸುಖದ ಚೈತನ್ಯ ಇದೆ, ಸುಖದ ಅವಕಾಶ ಇದೆ. ಸಂಯಮ ಶಿಸ್ತಿಗೆ ನಾನು ಬದ್ಧ. ಆದರೆ ಅದನ್ನು ಹೇರುವ ಚೈತನ್ಯ ಹೆಣ್ಣಿನಲ್ಲಿ ಇರಬೇಕಲ್ವಾ? ಆಯಿತು, ನಿನ್ನ ಅಮ್ಮ ನನ್ನನ್ನು ಧಿಕ್ಕರಿಸಿದ್ಲು. ಕಾಲಿಗೆ ಬಿದ್ದಿದ್ದೀನಿ, ಅಂಗಲಾಚಿದ್ದೀನಿ, ಮೊಂಡು ಹಿಡಿದ್ಲು. ಕ್ಷಮಿಸುವ ಔದಾರ್ಯವಿಲ್ಲದ್ದು ಹೆಣ್ಣೆ ಅಲ್ಲ. ಆದರೂ ನಾನು ಮನುಷ್ಯತ್ವ ಕಳ್ಕೊಳ್ಳಿಲ್ಲ. ಅವಳನ್ನು ಮನೆಯಿಂದ ಓಡಿಸಲಿಲ್ಲ, ನಾನು ಮನೆ ಬಿಟ್ಟು ಓಡಲಿಲ್ಲ. ಪಾಸ್ಟ್ ಈಸ್ ಪಾಸ್ಟ್, ಮರೆಯೋಣ. ಇವಾಗಿದ್ಯಾಕೆ? ವಯಸ್ಸಾಗಿದೆ, ನನಗೆ ಸ್ವಂತ ಅಂತ ಭಾವಿಸ್ಕೊಳ್ಳೋಕೆ ಜನ ಬೇಕು. ನಾನಿದ್ದೀನಲ್ಲ. ಇದ್ದು ಇಲ್ಲದಾಗಿದೆಯಾ ನೀನು? ಅಡಿಗೆಗೆ ಅಡಿಗೆಯವನು, ಕಾರಿಗೆ ಡ್ರೈವರು, ಹೋಟ್ಲಲ್ಲಿದ್ದಾಗಿದೆ. ನನ್ನ ವೈಯಕ್ತಿಕ ಬೇಕು ಬೇಡಗಳನ್ನು ಗಮನಿಸೋದಕ್ಕೆ ಜನ ಬೇಕು. ನನಗೆ ಮನೆ ಬೇಕು ಬದುಕೋದಕ್ಕೆ. ಮಗಳು, ಅಳಿಯ, ಮೊಮ್ಮಗ ಅಂತ ಕನಸಿತ್ತು, ಅದಾಗಲಿಲ್ವೇ? ಅಲ್ಲಿ ಸಿಗತ್ತಾ? ಸಿಗತ್ತೆ. ರಾತ್ರಿ ಎಷ್ಟೊತ್ತಿಗೆ ಹೋದರೂ ಕೂಡ ಎಚ್ಚರವಿದ್ದು ಬಿಸಿ ಬಿಸಿ ಅಡಿಗೆ ಬಡಿಸ್ತಾಳೆ. ಬೆಳಿಗ್ಗೆ ಕಾಫಿ ತಿಂಡಿ ಸಿದ್ಧವಾಗಿರುತ್ತೆ, ನೆಮ್ಮದಿಯ ನಿದ್ರೆ ಬರುತ್ತೆ. ಮಗನನ್ನ ಶಾಲೆಗೆ ಸೇರಿಸಿದ್ದೀನಿ. ಅವನು ಬಂದು ತೊಡೆ ಮೇಲೆ ಕೂತ್ಕೋತಾನೆ, ಅವನದ್ದೇ ಆದ ಏನೇನೋ ಕತೆ ಹೇಳ್ತಾನೆ, ಸಂತೋಷವಾಗುತ್ತೆ. ಮಗನ ಅಲ್ವಾ? ಅವಳು ಹೆಂಡತಿ ಅಲ್ಲ, ಆದರೆ ಅವನು ಮಗನೇ ಅಲ್ವಾ? ಇಲ್ಲಿ ಇಲ್ಲದ ನೆಮ್ಮದಿ ಮತ್ತು ಸುಖ ಅಲ್ಲಿ ಸಿಗುತ್ತಾ ಇದೆ.
ವಯಸ್ಸಾಗಿದೆ, ಉಳಿದಿರೋ ಆಯಸ್ಸು ಕಮ್ಮಿ, ಅನುಭವಿಸು ಹೋಗ್ತೀನಿ. ಅವಕಾಶ ಇದೆ, ಚೈತನ್ಯ ಇದೆ, ಯಾಕೆ ಬೇಡ? ಮತ್ತೊಂದು ಮಗುವಾದ್ರೆ? ಆಗಬಾರದು ಈ ವಯಸ್ಸಲ್ಲಿ. ಆದ್ರೆ ಅವಳಿಗೆ ಬುದ್ಧಿ ಇರಬೇಕು. ಶಿ ಶುಡ್ ಟೇಕ್ ಕೇರ್. ಅವಳಿಗೆ ಬುದ್ಧಿ ಇಲ್ದಿದ್ರೆ? ನನ್ನ ಆಸ್ತಿಗೆ ಇನ್ನೊಬ್ಬ ವಾರಸುದಾರ ಹುಟ್ಟುತ್ತಾನೆ. ಈಗಿಬ್ರಿದಿರಿ, ನೀನು ಮತ್ತು ಅವಳ ಮಗ. 3 ಜನ ಬರುತ್ತೆ. ವರ್ಷ ಕಳೆಯೋದ್ರೊಳಗೆ ನಾನು ಹೊರಟಿರ್ತೀನಿ. 3 ಜನ ಕೋರ್ಟ್ನಲ್ಲಿರ್ತೀರಿ, ಪಾಲು ಪಟ್ಟಿಗೆ. ಸ್ವಂತ ಕಾಲ ಮೇಲೆ ನಿಲ್ಲಬೇಕು. ವಿದ್ಯೆ ಇದೆ, ಕೆಲಸಕ್ಕೆ ಯೋಗ್ಯತೆ ಇದೆ, ಹುಡುಕೋ. ಮದುವೆ ಅಂತ ಮಾಡಿಕೊಂಡು ಯಾರಿಗಾದ್ರೂ ಗಂಟು ಹಾಕೋ. ಸ್ವಂತ ಅಸ್ತಿತ್ವನೇ ಇಲ್ಲದೆ ಜಿರ್ಲೆ ಥರ ಬದುಕಿದ್ರೆ ಕಸಾನೇ. ನಾನು ಅಯೋಗ್ಯ, ಆದರೆ ನೀನು ಯಾಕೆ ಅಯೋಗ್ಯರ ಥರ ಬದುಕ್ತಾ ಇದೀಯಾ? ಇದು ಕಷ್ಟ ಕಣಯ್ಯ. ಏನು? ಕಾರಲ್ಲಿ ಕಳಿಸ್ತೀರಿ, ಹತ್ತಬೇಕಾದ್ರೆ ಡ್ರೈವರು ಕಾರ್ ಬಾಗಿಲು ತೆಗೆದು ನಿಲ್ತಾನೆ. ಇಳಿಬೇಕಾದ್ರೆ ಮತ್ತದೇ ಅವನು ಇಳಿದು ಕಾರ್ ಬಾಗಿಲು ತೆಗಿತಾನೆ. ಅನುಭವಿಸಿ ಭಾವ, ಜಾತಕದಲ್ಲಿ ರಾಜಯೋಗ. ಕರ್ಮ ಕಣಯ್ಯ, ಕಿಸೆಯಲ್ಲಿ 3 ಕಾಸು ಇರಲ್ಲ. ನನಗೆ ತಿಂಗಳಿಗೆ ಇಂತಿಷ್ಟು ಅಂತ ಹಣ ಕೊಡು. ತಗೊಂಡೇನು ಮಾಡ್ತೀರಿ? ನಿಮಗೇನಿದೆ ಖರ್ಚು? ಸುರೇಶ ಕಳಿಸ್ತಿದ್ದಾನೆ, ಅಷ್ಟು ಇನ್ವೆಸ್ಟ್ಮೆಂಟಿಗೆ ಹೋಗುತ್ತೆ. ಅವನಿಗೆ ಲೆಕ್ಕ ಕೊಡಬೇಕು. ಇಲ್ಲಿನ್ನೂ ಆದಾಯ ಶುರು ಆಗಿಲ್ಲ ಭಾವ. ಹಾಗಿದ್ರೆ ನನಗೆ ಕಾರು ಡ್ರೈವರ್ ಬೇಡ. ಮಧ್ಯದಲ್ಲೆಲ್ಲೋ ನಿಲ್ಲಿಸ್ತಾನೆ, ಅವನು ಟೀ ಅಂತಾನೆ, ನಾನು ಕಾರಿಂದ ಇಳಿಯೋ ಹಾಗೆ ಇಲ್ಲ. ಅವನು ನನ್ನನ್ನು ನೋಡಿ ನಗ್ತಾನೆ, ಅವನಿಗೆ ಗೊತ್ತು ನಾನು ನಾಟಕದ ರಾಜ ಅಂತ. ಅಸಹ್ಯವಾಗುತ್ತೆ. ಆಯಿತು ಬಿಡಿ, ಸುರೇಶನ ಹತ್ರ ಮಾತಾಡ್ತೀನಿ. ಮೊನ್ನೆ ವರ್ಷಾಳ ಮನೆಗೆ ಹೋಗಿದ್ದೆ. ಎಲ್ಲರ ಜನ ಮಾತಾಡಿಸಿ ವಾಪಸ್ ಬಂದೆ. ಅರುಂಧತಿ ಅನ್ಲು, ವರ್ಷಾಳನ್ನು ನೋಡಲಿಲ್ವಾ ಅಂತ. ಹೇಗೆ ಹೇಳಲಿ? ಕೈಯಲ್ಲಿ 3 ಕಾಸಿಲ್ಲ, ಕೈ ಬೀಸ್ಕೊಂಡು ಹೋಗಿದ್ದೀನಿ. ಅವಳು ಏನಾದರೂ ಸಮಸ್ಯೆ ಅಂತಂದರೆ ಏನು ಮಾಡ್ತೀಯಾ? ಸಾರಿ ಭಾವ, ವ್ಯವಸ್ಥೆ ಮಾಡ್ತೀನಿ. ಇನ್ನೊಂದು ವಿಷಯ ಹೇಳಿ. ನನಗೆ ಯೋಗ್ಯತೆ ಇಲ್ಲ, ಅದು ಸತ್ಯ. ಅದು ಯಾಕೀಗ? ಮಗಳೇ ಕಣಯ್ಯ. ವರ್ಷಾಳ ಅನಾಥ ಭಾವ, ಹೃದಯ ಹಿಂಡುತ್ತೆ. ಪ್ರೀತಿ ವ್ಯಕ್ತಪಡಿಸ್ಬೇಕು, ಹಿಡಿದಿಟ್ಕೋಬಾರ್ದು ಭಾವ. ಕಿಸೆಯಲ್ಲಿ ಕಾಸಿಲ್ವಲ್ಲ, ವ್ಯವಹಾರಕ್ಕೆ ಹಣ ಬೇಕು. ಎದೆಗೆ ಒರ್ಗಿಸ್ಕೊಂಡ್ರೆ ಕೇಳ್ತಾಳೆ, ಆಸ್ಪತ್ರೆಗಿಷ್ಟು ಖರ್ಚಾಗತ್ತೆ, ಸ್ವಲ್ಪ ಕೊಡ್ತೀಯಾ? ಭಾವ, ಏನು? ಮದುವೆ ಆಗಬಾರ್ದಿತ್ತು. ಕುಣ್ಕೊಂಡ ಆದ್ಲು, ನಮ್ಮ ಬಲವಂತ ಇರಲಿಲ್ಲ. ಅವಳ ವಿಷಯ ಅಲ್ಲ, ಮತ್ತೆ ನೀವು ಮದುವೆ ಆಗಬಾರ್ದಿತ್ತು. ಹತ್ತಿಸ್ತಾರೆ ಭಾವ. ನಮ್ಮಲ್ಲಿ ಮದುವೆ ಗಂಡು ಕಾಶಿ ಯಾತ್ರೆಗೆ ಹೊರಡ್ತಾನೆ. ಅದೇನೋ ಅವನಿಗೆ ಮದುವೆ ಬೇಡವಂತೆ, ಬ್ರಹ್ಮಚರ್ಯ ಪಾಲಿಸ್ತಾನಂತೆ. ಆಗ ಹೆಣ್ಣಿನ ತಂದೆ ಹೋಗಿ ಕಾಲು ಹಿಡಿತಾನೆ. ನಮ್ಮ ಮನೇಲಿ ಒಂದಿದೆ, ಅದನ್ನು ಕಟ್ಕೋ, ಉದ್ಧಾರ ಮಾಡು. ಮೂರ್ಖತನ ಅಲ್ವಾ?
ಇಲ್ಲಿಯವರೇನೋ ಕಾಶಿಗೆ ಹೋಗ್ತಾರೆ, ಕಾಶಿಯವರು ಎಲ್ಲಿಗೆ ಹೋಗ್ತಾರೆ? ಅಹಂಕಾರ ಭಾವ. ಮದುವೆಗೆ ಮೊದಲು ಲಕ್ಷ ಖರ್ಚು ಮಾಡಿ ಅದೇನೋ ಪ್ರೀ ವೆಡ್ಡಿಂಗ್ ಶೂಟ್ ಅಂತ ಆಗಿರುತ್ತೆ. ಎಲ್ಲ ಆ್ಯಂಗಲಲ್ಲೂ ಫೋಟೋ ವಿಡಿಯೋ ಆಗಿರುತ್ತಾ? ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೋಬೇಕಂತೆ. ಅದಕ್ಕಷ್ಟು ಸುತ್ತಾಗಿರುತ್ತೆ. ಛತ್ರಕ್ಕೆಷ್ಟು, ಅಡಿಗೆಯವ್ರು ಯಾರು, ಅಷ್ಟು ಜನಗಳನ್ನ ಕರಿ, ಉಡುಗೊರೆಗಳನ್ನ ಖರೀದಿಸು, ಎಲ್ಲ ಮುಗಿದಿರುತ್ತೆ. ಇಷ್ಟೆಲ್ಲ ಮುಗಿದ ಮೇಲೆ ಇವನು ಕಾಶಿಗೆ ಹೊರಡ್ತಾನೆ. ಬ್ರಹ್ಮಚರ್ಯ ಪಾಲಿಸ್ತೀನಿ ಆಗತ್ತಾ? ಎಷ್ಟೋ ಕಡೆ ಮಗು ಒಂದಾಗಿರಲ್ಲ ಅಷ್ಟೇ. ಇವನು ಬಿಟ್ಟು ಹೊರಟ್ರೆ ಮೆಟ್ಟು ತಗೋತಾರೆ. ಅವನು ವಾಪಸ್ ಬಂದು ಈ ಹುಡುಗಿಗೆ ಜೀವನ ಕೊಡಬೇಕಂತೆ. ಎಷ್ಟೋ ಕಡೆ ಅವಳೇ ಹೆಚ್ಚು ಓದಿರ್ತಾಳೆ, ಅವಳಿಗೆ ಸಂಬಳ ಹೆಚ್ಚಿರುತ್ತೆ. ಗಂಡು ಜೀವನ ಕೊಡೋದಲ್ಲ, ಅವನು ಇವಳ ಮೂಲಕ ಜೀವನ ಕಟ್ಕೋಬೇಕು. ಅದಲ್ವಾ ಸತ್ಯ? ಇಷ್ಟೆಲ್ಲ ಸರ್ಕಸ್ ಆದ ಮೇಲೆ 6 ತಿಂಗಳಿಗೆ ಶುರು. ಮಗು ಆಗಿಲ್ಲ, ವೈದ್ಯರನ್ನು ನೋಡಬೇಕು. ಗಿಟ್ಲಿಲ್ವಾ? ಇನ್ನು 6 ತಿಂಗಳಿಗೆ ಫ್ಯಾಮಿಲಿ ಕೋರ್ಟು, ಅಲ್ಲಿ ಬೆಂಚು. ಭಾವ, ಒಂದು ಸತ್ಯ ಅರ್ಥ ಮಾಡ್ಕೊಳ್ಳಿ. ಗಂಡಸಿಗೆ ಯೋಗ್ಯತೆ ಇರಬೇಕು, ಅವನು ಅದನ್ನು ಪ್ರದರ್ಶಿಸಬೇಕು. ನೋಡು, ನಾನಿಷ್ಟು ಯೋಗ್ಯ, ಇಷ್ಟೆಲ್ಲ ಜವಾಬ್ದಾರಿ ಹೊರಬಲ್ಲೆ, ನನಗೆ ಬದುಕು ಕಟ್ಕೋಬೇಕಿದೆ, ನೀನು ನನ್ನ ಸಂಗಾತಿ ಆಗ್ತೀಯಾ? ನಿರ್ಧಾರ ಹೆಣ್ಣಿನದ್ದಿರಬೇಕು ಭಾವ, ಗಂಡಿನದ್ದಲ್ಲ. ಈಗ ಆಗ ಹೋಗಿದೆಯಲ್ಲ, ಅದಕ್ಕೇನು ಮಾಡ್ತೀಯಾ? ಕಿಸೆಯಲ್ಲಿ ಕಾಸಿಲ್ಲದೆ ಕಾರಲ್ಲಿ ಹೋದರೆ ಸ್ವತಂತ್ರ ಇರಲ್ವೋ? ಸ್ವಂತ ಅನ್ಸಲ್ಲ. ಹಾಗಿಲ್ಲದಾಗ ಸುಖ ಇರಲ್ವೋ? ಆಯ್ತು ಭಾವ, ಸುರೇಶನ್ ಹತ್ರ ಮಾತಾಡಿ ಫಿಕ್ಸ್ ಮಾಡ್ತೀನಿ. ಗಂಡು ಪಟ್ಟಕ್ಕೆ ಕೂರಬೇಕು ಭಾವ, ಅಧಿಕಾರ ಆಡಳಿತ ಇರುತ್ತೆ. ಷಂಡ ಕೂತ್ರೆ ಬದುಕೆ ತಲೆ ಹಿಡುಕತನ ಆಗುತ್ತೆ.